ಇವತ್ತು ಮತ್ತೊಮ್ಮೆ ನಮ್ಮ ಬಿಪಿನ್ ರಾವತ್ ಅವರಿಗೆ ನಿನ್ನೆ ಅಂತ್ಯಕ್ರಿಯೆ ಆಯಿತು. ಅವರ ಕುಟುಂಬದವರಿಗೆ ಮತ್ತು ದೇಶದ ಜನರಿಗೆ ಅವ್ರ ದುಃಖ ಮುಗಿಸಲು ಶಕ್ತಿ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ನಡೆಸ್ತಾ ನಾವು ಮೊನ್ನೆ ನಮ್ಮ ಮನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಇದ್ದಿದ್ದನ್ನು ತಾವು ಪೇಪರಲ್ಲಿ ಬರೆದು ಕೆಲವು ವಿಷಯಗಳು ಎಲ್ಲರಿಗೆ ತಿಳಿದಿದ್ದೆ. ಈಗ ಅದು ಆದಮೇಲೆ ನನಗೆ ಪ್ರಿಯಾಂಕ್ ಖರ್ಗೆಜಿ ಅವರು ಮೊನ್ನೆ ಸಾಯಂಕಾಲ ನೋಡಿದೆ, ರಾತ್ರಿ ನಾನು ಬೆಂಗಳೂರು ಹೋಗಿದ್ದೆ, ಮೊನ್ನೆ ರಾತ್ರಿ ಟ್ವೀಟಲ್ಲಿ ಕೆಲವು ಸವಾಲುಗಳು ಹಾಕಿದ್ದಾರೆ. ಇಷ್ಟು ದಿನಗಳ ಕಾಲ ನಕಲಿ ಸಹಿ ವಿಚಾರವಾಗಿ ದುಡ್ಡಿ ಬಿಚ್ಚಲಿಲ್ಲ ಏಕೆ? ನಕಲಿ ಸಹಿ ಮಾಡಿದವರು ಯಾರು ಮತ್ತು ಅವರ ಉದ್ದೇಶ, ನಕಲಿ ಎಂದು ತಿಳಿದಿದ್ದವರು ಆ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಿಸಿದ್ದು ಯಾಕೆ? ಪ್ರಧಾನಿಯನ್ನೇ ವಂಚಿಸಿದ ಉದ್ದೇಶವಿತ್ತೆ. ಅದರಲ್ಲಿ ನೀವು ಮಹಾರಾಜರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಿದ್ದೀರಾ ಅಂತೇಳಿ 5 ವರ್ಷಕ್ಕೆ ಸರ್, ಇದು ನನಗೆ ನಮ್ಮ ಮಹಾರಾಜರದು ನನಗೆ ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾರೋ ಒಬ್ಬರು ಮೀಡಿಯಾದು ನನಗೆ ಒಂದು ಲೆಟ್ರ್ ಕೊಟ್ಟು ಕೂಡಲೇ ನನಗೆ ಗೊತ್ತಾಯಿತು ಅದು ಲೆಟ್ರಲ್ಲಿ ಏನೋ ನೋಡ್ ಬಂದರು. ಯಾಕಂದ್ರೆ ಅಂಥ ಲೆಟ್ರ್ ಯೂಸಲಿ ಇರೋಲ್ಲ. ನಾನು ಅದು ವೆರಿಫೈ ಮಾಡಿದಾಗ ಆ ಲೆಟ್ರು ವೆರಿ ಕ್ಲಿಯರ್ ಕಟ್ ಅದ. ಅವ್ರು ಕೊಟ್ಟಿದ್ದ ಮೊನ್ನೆ ಕೊಟ್ಟಿದ್ದ ಅಲ್ಲ ಅಂತ ಅವ್ರ ಮನೆ ಮೀಡಿಯಾಗೆ ತೋರಿಸಿದ ಲೆಟ್ರ್ ಇರ್ಬೋದು. ಇಟ್ಸ್ ವೆರಿ ಕ್ಲಿಯರ್. ಅವರು ನಿನ್ನೆ ಮೀಡಿಯಾ ಮುಂದೆ ನಮಗೆಲ್ಲ ಕೊಟ್ಟಿದ್ದು ಲೆಟ್ರ್ ಇಲ್ಲ. ಇಟ್ಸ್ ವೆರಿ ಕ್ಲಿಯರ್. ಈ ಲೆಟ್ರು ಮೀಡಿಯಾಗೆ ನಿಮಗೆ ಮೊನ್ನೆ ಅವ್ರು ತೋರಿಸಿದ್ದು ಮೀಡಿಯಾದ ನನಗೆ ಕೊಟ್ಟಿದ್ದು ಲೆಟ್ರ್. ಆದರೆ ವಸ್ತುಸ್ಥಿತಿಯಲ್ಲಿ ನೋಡಿದ್ರೆ ಇದು ಲೆಟ್ರ್ ನಮ್ಮ ಮಹಾರಾಜರು ಅವ್ರು ನರೇಂದ್ರ ಮೋದಿಯವ್ರ ಕೈ ಇದೆ. ಇದು ಲೆಟ್ರ್ ಇದು ಡಿಫ್ರೆಂಟ್ ಲೆಟ್ರ್, ಟೋಟಲಿ ಡಿಫ್ರೆಂಟ್ ಅದು. ಟೋಟಲಿ ಡಿಫ್ರೆಂಟ್ ಲೆಟ್ರ್. ಇದು ಬಿಟ್ಟು ಬೇರೆ ಕೊಟ್ಟಿಲ್ಲ ಸರ್. ಇದು ಬಿಟ್ಟು ಬೇರೆ ಕೊಟ್ಟಿಲ್ಲ ನಿಮಗೆ. ಇದು ವಸ್ತುಸ್ಥಿತಿ, ಇದು ವಸ್ತುಸ್ಥಿತಿ. ಪತ್ರನೇ ಬೇರೆ ಇದೆ. ಪತ್ರನೇ ಬೇರೆ. ನೀವು ವೆರಿಫೈ ಮಾಡ್ಬೋದು. ಲೆಟರ್ ಫೇಕ್ ಅಂತೀರಿ? ಲೆಟರ್ ಫೇಕ್ ಇದೆ ಅಂತ ನಾನು ನಿಮಗೆ ತಿಳ್ಕೊಬೇಕು. ಲೆಟರ್ ಕೊಟ್ಟಿದ್ದೆ ಬೇರೆ ಆದಾಗ ನೀವು ಏನು ಮೈನಿ ಮಾಡ್ತೀವಿ ಮಾಡ್ಬೋದು. ಆಮೇಲೆ ಟ್ವೀಟ್ಗಳಾಗಿ ಅವರೇ ಪ್ರಿಯಾಂಕ್ ಅವ್ರು ಟ್ವೀಟ್ ಮಾಡಿರೋದು. ಅವರೆಲ್ಲ ಟ್ವೀಟ್ ಕಾಪಿಗೂ ಇದು ಟ್ವೀಟ್ದಾಗಿಂದ ಅವ್ರ ಟ್ವೀಟ್ದಾಗಿಂದ ನಂತರ ಅವ್ರು ಮಾಡಿರೋ ಟ್ವೀಟ್, ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿರೋ ಟ್ವೀಟ್ ಈ ಲೆಟರ್ ಇದೆ. ಇದು ಇಲ್ಲೇ ಇದೆ. ಇದು ಮೋದಿಯವ್ರ ಕೈ ಇದೆ, ಬಾಬುಜಿಯವ್ರ ಕೈ ಇದೆ. ಇದರಲ್ಲಿ ನೋಡಿ ಸರ್ ಡಿಫ್ರೆನ್ಸ್. ಲೆಟರ್ ಏನಿದೆ ಅಂತ ಇಲ್ಲೇ ಇದೆ. ಇದ್ರದ್ದೊಂದು ಒರಿಜಿನಲ್, ಇದು ಒಂದಿದೆ. ಆ ಲೆಟರ್ ಎಷ್ಟಿದೆ, ಆ ಲೆಟರ್ ಇದೆ. ಯಾಕೆಂದರೆ ಫಸ್ಟ್ ಸಬ್ಜೆಕ್ಟಲ್ಲಿ 2 ಲೈನು, ಅದರಲ್ಲಿ ಇರೋದು 1 ಲೈನ್. ಇಲ್ಲಿ ಮ್ಯಾಟ್ರ್ ಬೇರೆನೇ ಇದೆ. ಇದು ಇನ್ಫ್ಯಾಕ್ಟ್ ಆಮಂತ್ರಣೆಗೋಸ್ಕರ ಅಂತ ಕೊಟ್ಟಿದ್ದೆ ಸರ್. ಇದು ರಾಮನವಮಿ ಬರಲಿಕ್ಕೆ ಅವರಿಗೆ ಆಹ್ವಾನ ಪಟ್ಟಿದ್ದಾರೆ. ಇದು ಬಿಟ್ಟರೆ ಯಾವುದು ಇನ್ನೊಂದು ಭಾಳ ಕ್ಲಿಯರ್ ನೀವು ಬರೀಬೇಕು. ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಮೊದಲು 6 ತಿಂಗಳು 1 ವರ್ಷ ಬಿಟ್ಟಿದ್ದವ್ರು ಕೊಡ್ತಿದ್ದಾರೆ. 1 ವರ್ಷ ಏನು ನನ್ನ ಲೆಟ್ರ್ ಮೇಲೆ ನನ್ನ ಇಂಗ್ಲೀಷಲ್ಲಿ ಕೊಡು ಕಾಪಿ. ನನ್ನ ಲೆಟ್ರ್ ಮ್ಯಾಗೆ ಜಾದವ್ ಕೊಟ್ಟರು ಅಂತೇಳಿ ಒಂದು 3 ಸಲ ಯಾರು ಟ್ವೀಟ್ ಮಾಡ್ಯಾರ. ನನ್ನ ಲೆಟ್ರ್ ಈ ಲೆಟ್ರ್ ಮ್ಯಾಗೆ ಅವರು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ. ಈ ಲೆಟ್ರ್ ಮ್ಯಾಗೆ ಇದ್ರ ಮ್ಯಾಗೆ ಅವರು ಪುಷ್ಟಿ ಆಗ್ಲಿಕ್ಕೆ. ನಾವೊಂದು ಟ್ವೀಟ್ ಮಾಡೋದು, ಮಿಸ್ಟರ್ ಪ್ರಿಯಾಂಕ್, ಯು ಡೋಂಟ್ ನೋ ದ ಇಂಗ್ಲೀಷ್ ಅರ್ಥ ಆಗಲಾಗಿದೆ, ಸರಿಯಾಗಿ ತಿಳ್ಕೊನೆ. ಟ್ವೀಟ್ ಕಾಪಿ ಕೊಡ್ತೀವಿ, ತಿಳ್ಕೊ. ನಾವು ಎಂದೂ ST ಹಾಕಿಲ್ಲ, ಹಾಕಕ್ಕೆ ಹೇಳಿಲ್ಲ. ST ಸಮಾಜ ಏನು ನಮ್ಮ ಬಂಜಾರ ಜನಾಂಗದವರು ಫಾರೆಸ್ಟ್ನಾಗಿರ್ತಾರೆ. ಇಡೀ ಭಾರತ ದೇಶದಾಗ STಗೇನು ಕಾನೂನು ಅದ, ಆ ಕಾನೂನನ್ನು ನಮಗೆ ಲಾಗು ಮಾಡಿ ಅಂತೇಳಿ ನಾವು ವಿನಂತಿ ಮಾಡಿವಿ. ಕ್ಲಿಯರ್ ಕಟ್.
ಇದು ಅವ್ರಿಗೆ ಟ್ವೀಟ್ ಮಾಡಿದಾಗ ಅವ್ರು ರಿಪ್ಲೈನೇ ಬಂದ್ ಮಾಡಿದ್ರು. ಮತ್ತು ಈಗ ಮತ್ತೆ ಚಟ್ಕಿ ಬಿಮಾರಿ ಚಲೋ ಆಯ್ತು. ಇದು ಚಟ್ಕಿ ಬಿಮಾರಿ ಅಂತೀವಿ ನಾವು, ಫಿಕ್ಸ್ ಎಪಿಲೆಪ್ಸಿ ಇದ್ದಂಗೆ ಇದು. ಯಾವಾಗ ಚಟ್ಕಿ ಬಿಮಾರಿ ಬರ್ತೂ ಗೊತ್ತಿಲ್ಲ. ಇದು ಅಲ್ಲದೆ ನಮ್ಮ ಸ್ವಲ್ಪ ದಿವಸದಿಂದ ರೇವನಾಯಕ್ ಮಾಮ ಅವರು ನಮ್ಮ ಪೂರ ಸಮಾಜದವರು ಸರಿ ಇಡೀ ಅಲ್ಲ ರೇವನಾಯಕ್ ಇದು ಪೂರ್ತಿ ಈ ಲೆಟರ್ ಬಗ್ಗೆ ಕ್ಲಿಯರ್ ಕಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದ ಕಾಪಿ ನಿಮಗೆ ಕೊಡ್ತೇನೆ. ರೇವನಾಯಕ್ ಮಾಮ ಹಿಡಿದು ಪ್ರತಿ ನಮ್ಮ ಅಧ್ಯಕ್ಷರು ಹಿಡಿದು ಸಮಾಜದ ಟೋಟಲಿ ಅದು ಕ್ಲಾರಿಫೈ ಮಾಡಿ ಕ್ಲಿಯರ್ ಕಟ್. ಇದು ಒಂದು ಸಲ ಅಲ್ಲ, ಒಂದು 100 ಸಲ ಕ್ಲಾರಿಫೈ ಮಾಡಿ ನಾವು. ಇಟ್ ನಾಟ್ ಮೋರ್ ದೆನ್ 100 ಟೈಮ್ಸ್. ಅವರು ಅದೇ ಒಂದೇ ಮಾತು ಇಂಗ್ಲೀಷ್ದಾಗ ಹೇಳ್ತೀವಿ, ಮ್ಯಾನ್ ಕನ್ವಿನ್ಸ್ಡ್ ಅಗೇನೆಸ್ಟ್ ಹಿಸ್ ವಿಲ್ ಈಸ್ ಆಫ್ ದ ಸೇಮ್ ಒಪಿನಿಯನ್ ಅಂತ. ಇದು ಕನ್ನಡದಾಗ ಏನು ಮಾಡ್ತದೆ, ಮ್ಯಾನ್ ಹೂ ಇಸ್ ಕನ್ವಿನ್ಸ್ ಅಗೇನೆಸ್ಟ್ ಹಿಸ್ ವಿಲ್. ಅವ್ನು ಹಂಗೆ ತಲೆ ಕೂತ್ಬಿಟ್ಟದ. ತಲೆಯಾಗ ಕೂಡಿದವ್ರು ಯಾರು ಗೊತ್ತಿಲ್ಲ ನಮಗೆ, ತಲೆಯಾಗ ಕೂಡ್ಸ್ಯಾರ. ಅದು ಒಂದು ತೋರ್ಕಾಗಿ ಈ ಪಂಚತಂತ್ರದ ಸವಾಲುಗಳು ಎಲ್ಲರ ಜವಾಬ್ದಾರಿ ಒಂದೇ. ಎರಡನೇದಾಗಿ ನಮ್ಮ ಸಮಾಜ ತುಳಿತಕ್ಕೆ ಒಳಗಾದ ಸಮಾಜ, ಇನ್ನೂ ಮುಖ್ಯ ವಾಹಿನಿಯಲ್ಲಿ ಒಂದು ಸೇರಿಲ್ಲ. ನಮ್ಮ ಸಮಾಜ ಕೊನೆಯ ಅಂಚಿನಲ್ಲಿರುವ ಸಮಾಜ. ಶಿವಲಾಲ್ ಮಹಾರಾಜರು ಹಾಗೂ ರಾಮರಾವ್ ಮಹಾರಾಜರು ನಮ್ಮ ಸಮಾಜಕ್ಕೆ ಮತ್ತು ಕನ್ಫ್ಯೂಷನ್ ಮಾಡೋದು, ಸಂವಿಧಾನ ತಂದು ಕೊಟ್ಟಂಗೆ ಹೇಗೆ ಬದುಕಬೇಕೆಂಬುದು ಕಲಿಸುವುದು. ಸಂವಿಧಾನ ನಮ್ಮ ಕಲಿಸಿದವರು. ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರೇ, ನೀವೊಬ್ಬ ಪ್ರಬುದ್ಧ ರಾಜಕಾರಣಿ. ಅಪ್ರಬುದ್ಧ ಹೇಳಿಕೆ ಕೊಡುವುದು ಎಷ್ಟು ಸರಿ? ಕೋಟ್ಯಾಂತರ ಜನ ಅನುಯಾಯಿಗಳನ್ನು ಹೊಂದಿದ್ದ ರಾಮರಾವ್ ಮಹಾರಾಜರ ಬಗ್ಗೆ ಪ್ರಶ್ನೆ ಎತ್ತಿದ್ದೀರಿ. ಉತ್ತರ ಕೊಡಲು ಅವರಿಲ್ಲ. ರಾಮರಾವ್ ಮಹಾರಾಜಿಲ್ಲ ಉತ್ತರ ಕೊಡಲಿಕ್ಕೆ. ದಿವಂಗತ ರಾಮರಾವ್ ಮಹಾರಾಜರ ಬಗ್ಗೆ ಪ್ರಶ್ನೆ ಎತ್ತಿ ಜನರ ಭಾವನೆಗಳೊಂದಿಗೆ ಚಲಾಟ ಆಡಬೇಡಿರಿ. ನೀವು ನಿಜವಾಗಿಯೂ ಬಂಜಾರ ಲಂಬಾಣಿ ಸಮಾಜ ಹಿತೈಷಿಗಳೇ ಆದರೆ ಈ ವಿಷಯವನ್ನು ಪ್ರತಿನಿತ್ಯ ಕೆರಳದೆ ನಮ್ಮ ಸಮಾಜದ ಜೀರ್ಣೋದ್ಧಾರಕ್ಕೆ ಮುಂದೆ ಬನ್ನಿ. ಅವರಿಗೆ ಭಾಳ ಕ್ಲಿಯರ್ ಆಗಿ ನಾನು ಅಭಿವೃದ್ಧಿ ಸಲುವಾಗಿ ನಾವು ಇನ್ವಾಲ್ವ್ ಆಗಿ ಈ ವಿಷಯದಾಗ ಜಾಸ್ತಿ ನಾವು ತಲೆ ಕೆಡಿಸ್ಕೊಬಾರ್ದು. ಭಾಳ ಸಲ ರೇವನಾಯಕ್ ಮಾಮೂರು ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಯಾರ. 10 ಸಲ ಸ್ಪಷ್ಟೀಕರಣ ಕೊಟ್ಟು ಅದೇ ಬಂದು ಚಿಂಚೋಳಿ ಬಂದು ಇದೇ ಪ್ರೆಸ್ ಮಾಡೋದು. ಅವ್ರ ಒಂದೇ ಉದ್ದೇಶ ಡಾಕ್ಟರ್ ಉಮೇಶ್ ಜಾಧವ್ ಹೆಂಗೆ ಬದಲಾವಣೆ ಮಾಡೋದು, ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಓನ್ಲಿ ಒನ್ ಒಪಿನಿಯನ್, ಹೆಂಗಾದ್ರೂ ಮಾಡಿ ಇವ್ರಿಗೆ ಇದು ಮಾಡೋದು. ಆಮೇಲೆ ಕೆಲವು ನಿನ್ನೆ ಕಾಂಗ್ರೆಸ್ದವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಯಾರ. ಟೆಕ್ಸ್ಟೈಲ್ ಪಾರ್ಕ್ SITP is closed because earlier Honorable MP haven't followed it up, not even once in his 5-year term as leader of opposition party. Now mega textile park is followed up. Proposals are submitted to the Government of India. ನೋಡ್ರಿ ಸರ್, ಮನುಷ್ಯಂದು ಅಭಿವೃದ್ಧಿ ಬಗ್ಗೆ ವಿಚಾರಗಳಿದ್ರೆ, ಪಾಸಿಟಿವ್ ಅಟಿಟ್ಯೂಡ್ ಇದ್ರೆ, ಕೆಲವು ನೆಗೆಟಿವ್ ವಿಚಾರಗಳು ಮಾಡಲ್ಲ. ಹಿಂದೆ ಯಾವುದೋ ಈ ಪ್ರಪೋಸಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಪಾರ್ಲಿಮೆಂಟ್ ಅನೌನ್ಸ್ ಆದಾಗ ಇಮಿಡಿಯೇಟ್ಲಿ ಮೊದಲನೇದಾಗಿ ಡಿಮಾಂಡ್ಸ್ ಮೇಲೆ ನಾವು ಡೆಫಿನೆಟಿವ್ ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕಂತ ಅದು ಪ್ರೊಸೆಸಲ್ಲಿತ್ತು. ಅಷ್ಟರೊಳಗೆ ಒಬ್ಬ ನಮ್ಮ ಮೈಸೂರು MP ಅದನ್ನು ಅವರು ಟ್ರೈ ಮಾಡಿದ್ರು. ಎವ್ರಿಬಡಿ ಟ್ರೈಸ್. ಅವ್ರು ಟ್ರೈ ಮಾಡಿದ್ರು. ಅದು ಮೈಸೂರು MP ಅವರೇನು ರೆಕಮೆಂಡ್ ಮಾಡ್ಯಾರ ಅಂತ ಹೇಳಿ ಪೇಪರ್ನ ಬಂದಿದ್ದಕ್ಕೆ ಏನದು ಒನ್ ಮೋರ್ ಗುಲ್ಬರ್ಗಾಕ್ಕೆ ಫಿದರಿಂದ ಕ್ಯಾಪ್, ಒಂದು ಮೋರ್ ಕಲಬುರ್ಗಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂದ್ರೆ ವ್ಯಂಗ್ಯವಾಗಿ ಹಿಂಗೆ ಮಾತಾಡೋ ಬದಲಿ ನನಗೆ ನಾ ಮಾತಾಡ್ತೀನಿ ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ಈಗ ಅದು ಇವರು ನಿಮ್ಮ ಮೈಸೂರು MP ಅವ್ರು ತೊಗೊಳಿಕತ್ತಾರ, ನಾವು ನೀವು ಕಲ್ತಿದ್ದನ್ನು ಹೆಂಗಾರು ಇಟ್ಕೊಳಮ್ಮ ಮಾಡೋದು ಬಿಟ್ಟು ಅದು ಹೋಯ್ತು ಖುಷಿ ಅವರಿಗೆ.
He feels happy. Mr. Priyank Kharge feels very happy. He is not pained. ಅವ್ರಿಗೆ ನೋವಾಗ್ತಾ ಇಲ್ಲ. ಹೋಗಿದ್ದು ಖುಷಿ. ಒಂದು ವಸ್ತ್ರ ಸಿಗ್ತಲ್ಲಪ್ಪ ಡಾಕ್ಟರ್ ಉಮೇಶ್ ಜಾಧವ್ ಅಗೇನೆಸ್ಟ್ ಅಂತೇಳಿ. ಇದನ್ನು ನಾವು 100 ಸಲ ಹೋಗಿ ತಿರುಗಾಡಿ ಬೆಂಗಳೂರದಾಗ ಮೀಟಿಂಗ್ ಮಾಡಿ 10 ಸಲ ಸೆಕ್ರೆಟರಿಗೆ ಭೇಟಿಯಾಗಿ ಬೊಮ್ಮಾಯಿ ಸಾಹೇಬರು ಬಂದಾಗ ಮೊದಲು ರೆಕಮೆಂಡ್ 3 ಜಿಲ್ಲಾ ಮಾಡಿ ಮೊದಲನೇ ಜಿಲ್ಲಾ ಕಲಬುರಗಿದ ರೆಕಮೆಂಡೇಶನ್ ಮಾಡಿ ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ಹೋಗಿ ನನ್ನ ಮುರುಗೇಶ್ ಸತತವಾಗಿ ಬೆನ್ನತ್ತಾರ. 7 ಭಾರತ ದೇಶದಲ್ಲಿ ದೊಡ್ಡ ದೇಶ ಅದ, 7 ಮಂದಿ 7 ಮೆಗಾ ಪಾರ್ಕ್ ಅವ, ಎಲ್ಲ ಟ್ರೈ ಮಾಡ್ತಾರೆ. ಯಾರು ಅವ್ರು ಮೇಕಿಂಗ್ ಅವ್ರ ಬೆಸ್ಟ್ ಎಫರ್ಟ್. ಅದಕ್ಕೆ ಮೊದಲೇ ಖುಷಿ ಅವ್ರಿಗೆ ಹೋಯ್ತಪ್ಪ, ಹೋಯ್ತು ಬರ್ಲಾರ್ದು ಹೋಗ್ತದೆ ಇದು. ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ ನನಗೆ ಅಭಿನಂದನೆ ಸಲ್ಲಿಸ್ತಾರೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ. ಮೈಸೂರು ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಶಿಫಾರಸ್. ಇದಕ್ಕೆ ಅವ್ರು ಹೇಳ್ತಾರೆ, ಉಮೇಶ್ ಜಾಧವ್ ಟ್ಯಾಗ್ ಮಾಡಿ, ಕಲಬುರ್ಗಿಸ್ ಲಾಸ್ ಈಸ್ ಮೈಸೂರ್ಸ್ ಗೇನ್, ಅನದರ್ ಫಿದರ್ ಇನ್ ದ ಕ್ಯಾಪ್ ಆಫ್ ಕಲಬುರ್ಗಿ ಬಿಜೆಪಿ ಲೀಡರ್ಸ್. ಇಟ್ಸ್ ಅ ಶೇಮ್ಫುಲ್ ಸ್ಟೇಟ್ಮೆಂಟ್. ಕಲಬುರ್ಗಿದಾಗ ಹುಟ್ಟಿದವನು, ಕಲಬುರ್ಗಿ ಜನರ ಬಗ್ಗೆ ಕಾಳಜಿ ಇದ್ದವನು, ಪಾರ್ಟಿ ಪ್ರತಿಷ್ಠೆ ಬಿಟ್ಟು ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ನಿಮ್ಮ ದೋಸ್ತ್ ಮೈಸೂರಿಗೆ ತೋಲಿಕತ್ತಾನ, ನೀವು ನಾವು ಕರೆದಿದ್ರೆ ಉಳಿಸ್ಕೊಂಡು ಅಂತೇಳಿ ಎಫರ್ಟ್ ಮಾಡೋದು ಬಿಟ್ಟು ಬಿಜೆಪಿಗೆ ಇನ್ಸಲ್ಟ್ ಮಾಡ್ಲಿಕ್ಕೆ ಇಂಥವ್ರು ಮಾತಾಡ್ತಾರೆ. ಇವ್ರ ಅಭಿವೃದ್ಧಿ ಮಾಡೋ ವಿಚಾರದ ಇವರು ಮುತ್ತೆಯವರು, ಇವರಪ್ಪ ಅವರಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಮುತ್ತೆಯವರು. MSKM ಇಂದ ಕೆಲಸ ಮಾಡ್ತಾ ಇದ್ರು. ಅದು MSKM ಉಳಿಸ್ಲಿಕ್ಕಾಗಲಿಲ್ಲ ಇವ್ರಿಗೆ. ಬರೀರಿ ನೀವು, ಇದು ಬೇಜಿಜಕ್ ಬರೀರಿ ನೀವು. MSKM ಕೆಲಸ ಮಾಡ್ತಾ ಇದ್ರು. ಅದನ್ನ ಹೇಗಾದ್ರೂ ಮಾಡಿದ ಆಲ್ಟರ್ನೇಟಿವ್ ಆದ್ರೂ ನಾವು ಮಾಡಬೇಕಾಗಿತ್ತು. ಅದಕ್ಕೆ ಅದ್ರ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಿರಿ. ಏನಾದ್ರು ಮಾಡಿ ದಿನ ಕೌಂಟ್ ಮಾಡೋದು. 2 ವರ್ಷ ಆಗಿನ 3-4 ತಿಂಗಳು ಆಗ್ಲಿಕ್ಕತ್ತದ. ಕೊರೋನಾದಿಂದ ನಾವು ಕ್ಲಾಸ್ ತೊಗೊಳ್ಲಿಕ್ಕತ್ತೀವಿ. ಎಲ್ಲ ಕಡೆ ಇವತ್ತು ಬಾಂಬೆದಾಗೆಲ್ಲ ಬಂದ್ಗಳು ಮಾಡ್ಯಾರ, ರಿಸ್ಟ್ರಿಕ್ಷನ್ ಮಾಡ್ಯಾರ, 144 ಹೇಳ್ಯಾರ. ಅದು ಬಿಟ್ಟು ಏನಾಗಿದೆ ಈಗ ಬೇರೆ ಏನೇನು ಬಂದಿದ್ದು, ಏನು 4-5 ಪಾಯಿಂಟ್ ಹೇಳೋರು. ಟೆಕ್ಸ್ಟೈಲ್ ಪಾರ್ಕ್, 2ನೇ ರಿಂಗ್ ರೋಡ್ ಬಗ್ಗೆ ಐ ಆಮ್ ಟೆಲ್ಲಿಂಗ್ ಯು ವೆರಿ ಕ್ಲಿಯರ್ಲಿ. ಅದು ಡಾಕ್ಯುಮೆಂಟ್ದು ನಾವು ಟೈಮ್ ಮೈಂಡಾಗೆ ನಾವು ಹೇಳಿವಿ. 2ನೇ ರಿಂಗ್ ರೋಡ್ ಫೈನಲ್ ಸ್ಟೇಜಿಗೆ ಬಂದಿದ್ದಿಲ್ಲ. ಅವ್ರು ಇದ್ದಾಗೆ ಪ್ರಪೋಸಲ್ ಹೋಗಿತ್ತು. ನಾವೆಲ್ಲ ನಮ್ಮ ಕೇಂದ್ರ ಸರ್ಕಾರ ಇತ್ತು. ನಾವು ಆ ಪಾರ್ಟಿದಾಗಿದ್ದಾಗ ನಮ್ಮ ಧರ್ಮಸಿಂಗ್ ಸಾಹೇಬ್ರು ತೊಗೊಂಡು ನಾವು ಅದು ಲೆಟರ್ ಕೊಟ್ಟಿದ್ವಿ. ಔಟರ್ ರಿಂಗ್ ರೋಡ್ ಈಸ್ ನಾಟ್ ಗಾನ್ ಕೇಸ್. ನಾವು 23 ಮಾರ್ಚ್ 2020 ಇಸ್ವಿ 21 ಇದೇ ವರ್ಷ 23 ಮಾರ್ಚ್ ದಿವಸ ಬೆಳಿಗ್ಗೆ ಸ್ಟಾರ್ಟ್ ಕ್ವಶನ್ 11 ಆಗಿ 55 ಮಿನಿಟ್ಸಿಗೆ 11 ಆಗಿ 58 ಮಿನಿಟ್ಸ್ ನನ್ನ ಹಂಚಿಕೆ ಬರ್ತದಿಲ್ಲ ಅಂತೇಳಿ 2 ನಿಮಿಷ ಟೈಮ್ ಇತ್ತು. ಫಸ್ಟ್ ಕ್ಲಾಸ್ ಪಾರ್ಲಿಮೆಂಟ್ ಡಿಸ್ಕಷನ್ ಮಾಡಿ ಗಡ್ಕರಿಯವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮುಂದೆ ನಿಂತು ಹೇಳಿದ್ರು, ಜಾಧವ್ಜಿ ನಾವು ನಿಮ್ದು ಯಾರು ಕನ್ಸಿಡರೇಗಿ ಅದಕ್ಕೆ ನಾವು 50% ಅಕ್ವಿಷನ್ ಕಾಸ್ಟ್ ನೀವು ಸರ್ಕಾರ ಕೊಡಬೇಕು, ಇಲ್ಲದ್ರೆ GST ರಾಯಲ್ಟಿ ಮಾಫ್ ಮಾಡಿರಿ, ಅದನ್ನು ಕೊಡ್ತು ಅಂತ ಹೇಳಿದ್ರು. ಸೇಮ್ ಡೇ ಈವ್ನಿಂಗ್ ಆನ್ ರೆಕಾರ್ಡ್ ಇಸ್ ದೇರ್, ಸೇಮ್ ಡೇ ಈವ್ನಿಂಗ್ ಸಾಯಂಕಾಲ ನಾನು ಯಡಿಯೂರಪ್ಪ ಸಾಹೇಬ್ರ ಹತ್ರ ಲೆಟರ್ ಕೊಟ್ಟು ಸಾಯಂಕಾಲ ನಾನು MP ಉದಾಶಿಯವರು ಮುಖ್ಯಮಂತ್ರಿಯವ್ರ ಮನೆಗೆ ಹೋಗಿ ಯಡಿಯೂರಪ್ಪ ಅವರ ಮನೆ ಮುಂದೆ ಹೋಗಿ ಬರೆಸಿ 50% ಇದರ ಸಲುವಾಗಿ ರಾಯಲ್ಟಿ ಮತ್ತು GSTಗೆ ಎಕ್ಸಾಮ್ಷನ್ ಕೊಡಿ ಲೆಟರ್ ಕೊಟ್ಟಾಗ ದಟ್ ಲೆಟರ್ ಇಸ್ ಅಂಡರ್ ಪ್ರೋಸೆಸ್. ನಾವು ಅದನ್ನು ಫಾಲೋ ಮಾಡಿ ಈಗ ಒಂದು ಇದು ಮಾಡ್ಯಾರ, ಹೌ ಟು ಜನರೇಟ್ ಫಂಡ್ಸ್. ಅದಕ್ಕೆ ಅಮ್ಯುನಿಟಿ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಆ ರಿಂಗ್ ರೋಡ್ ಮೇಲೆ ಏನೇನು ಡೆವಲಪ್ಮೆಂಟ್ ಇದೆ ಫಂಡ್ ತೆಗೆದು ಒಂದು ಡಿಪಾರ್ಟ್ಮೆಂಟ್ ಮಾಡಿ ಪ್ರೊಸೆಸ್ ಆನ್. ಇದು ಹೋಗಿಲ್ಲ. ನಾವು ಸ್ಟಾರ್ಟ್ ಕ್ವಶನ್ ರಿಪ್ಲೈ ಕೊಟ್ಟು ಡಿಸ್ಕಷನ್ ಆಗಿದ್ದು ಹಾಕೋದು ಬಿಟ್ಟು ಒಂದು ರಿಟರ್ನ್ ರಿಪ್ಲೈ ಬಗ್ಗೆ ರಿಂಗ್ ರೋಡ್ ಹೋಯ್ತು ಅಂತ ಹೇಳಿ ಮಾತಾಡ್ತಾರೆ. ಅಂದರೆ ದೇ ವಾಂಟ್ ಟು ಗೋ ಸಿ ದೇ ಆರ್ ವಾಚಿಂಗ್, ದೇ ಆರ್ ವೇಟಿಂಗ್. ನೆಗೆಟಿವ್ ಹೆಂಗೆ ಸ್ಪ್ರೆಡ್ ಮಾಡಬೇಕು, ಹೆಂಗೆ ಬದಲಾವಣೆ ಮಾಡಬೇಕು. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಕಾಲಿಂಗ್ ಆ್ಯಂಡ್ ಡಿಸ್ಕಸಿಂಗ್. ಹೇಳ್ಬೇಕು, ಇದ್ರ ಬಗ್ಗೆ ನಾವು ಕರಿಬೇಕು, ಮಾತಾಡಬೇಕು.
ಕಲ್ತ ಮಾತಲ್ಲಿ ನಾವು ತಯಾರಿದ್ದೇವೆ. ಎಕ್ಸ್ಪೀರಿಯನ್ಸ್ ಇದ್ದೀರಿ, ಸೀನಿಯರ್ ಇದ್ದೀರಿ, ನಮ್ಗೆ ಹೇಳ್ಬೇಕು ಹಿಂಗಾಗ್ಯದ ಅಂತ ಹೇಳ್ಬೇಕು. ವಿ ಆರ್ ದೇರ್ ಟು ವರ್ಕ್. ಒಬ್ಬ ಸ್ವಲ್ಪ ಸಣ್ಣ ಗ್ರಾಮ ಪಂಚಾಯತ್ ಮೆಂಬರ್ ಕರೆದು ಅಲ್ಲಿ ಹೋಗಿ ನಾನು ಮಾತಾಡ್ತೀನಿ. ಎನಿಬಡಿ ಕಾಲ್ಸ್, ಐ ಆಮ್ ಆಲ್ವೇಸ್ ದೇರ್ ಫಾರ್ ದೇರ್ ದಿಸ್ ಥಿಂಗ್. ಇದು ಕ್ಲಿಯರ್ ಕಟ್ ನಿಮ್ಮ ಹತ್ರ ಲೆಟರ್ ಕೊಡ್ತಾ ಇದ್ದೀವಿ, ಎಲ್ಲ ರೆಫರೆನ್ಸಸ್ಸು ಎಲ್ಲ ಅವ. ಅದೇ ದಟ್ ಸೇಮ್ ಮೊನ್ನೆ ಲೆವೆಲ್ ನೋಡ್ರಿ ಕನ್ನಡದಾಗ ಏನಲ್ಲ ಅದು. ದಿಸ್ ಇಸ್ ಲೇಟೆಸ್ಟ್ ರಿಪ್ಲೈ, ಕಾಪಿ ಕೊಡ್ತೀವಿ ನಾವು. ದಿಸ್ ಲೇಟೆಸ್ಟ್ ರಿಪ್ಲೈ ಫ್ರಮ್ ದಿ ಗೌರ್ಮೆಂಟ್. ಕಾಪಿ ಕೊಡ್ಬೋದು. ನಮ್ಮ ರಿಕ್ವೈರ್ಮೆಂಟ್ ದುಷ್ಟು ಎಷ್ಟು ರಿಕ್ವೈರ್ಮೆಂಟ್ ಎಲ್ಲ ಕಾಪಿ ಅದು. ನಿಮ್ಗೆ ಕಾಪಿ ಕೊಡ್ತೀವಿ. ಇಟ್ಸ್ ವೆರಿ ಕ್ಲಿಯರ್, ವೆರಿ ವೆರಿ ಕ್ಲಿಯರ್. Again I am telling you, a man who is convinced against his will is of the first opinion. ಅದೇ ಹೇಳೋದು. ನಾವಿದ್ರೆ 50 ವರ್ಷ ಆಳಿವಿ, ನಾವು ಮಾಡಿವಿ, ನಾವು ತಂದಿದ್ದೆಲ್ಲ ಹೋಯ್ತು, ಹೋಗ್ಲಿಕ್ಕತ್ತದ. ಎಷ್ಟು ದಿವಸ ರೀ? ದೇರ್ ಇಸ್ ಲಿಮಿಟ್ ಫಾರ್ ದ್ಯಾಟ್. ದೂರದರ್ಶನ್, ಐ ಆಮ್ ಟೆಲ್ಲಿಂಗ್ ಯು, ದೂರದರ್ಶನ್ ಬಗ್ಗೆ ಫೋಟೋ ಕ್ಲಿಯರ್ ಕಟ್. ದೂರದರ್ಶನ್ ಡೈರೆಕ್ಟರ್ ಹೇಳ್ತಾರೆ, ಕ್ಲೋಸರ್ ಪ್ರಸಾರ್ ಭಾರತಿ ಟ್ವೀಟ್ ಮಾಡ್ತದ, ದಿಸ್ ಇಸ್ ಅ ಫಾಲ್ಸ್ ನ್ಯೂಸ್. There is no such proposal for closure of the Doordarshan program generation facility at Kalburgi. The Kalburgi Kendra will continue to generate and contribute local content relevant. But the media don't know about Baitinto Dunadu. Kalburgi or here, you are not understood it at that. Who has said that it is closed? For those who are spreading the rumors that Doordarshan Kalburgi station will be shutting down, I had met Sri Ramakant, ADGP, where he clarified and added that Kalburgi station is convergent analog territorial transmitter to digital transmitter. It will continue until Doordarshan close. Yes, Doordarshan, yes, it is my close to my heart. ಯಾಕೆಂದ್ರೆ ಸ್ಟಿಫನ್ ಅವರು MP ಆಗಿದ್ರು ಇಲ್ಲಿ. ಇಂದಿರಾ ಗಾಂಧಿ ವಾಂಟೆಡ್ ಸ್ಟಿಫನ್ ಇಲ್ಲಿ ಗೆದ್ದಾಗ ನಮ್ಗೆ ಗೊತ್ತು, ನಾವು ನಮ್ಮಪ್ಪ ನಮ್ಮ ಮುತ್ತೂರು ಕಾಂಗ್ರೆಸ್ ಆಗಿದ್ರು. ನಮ್ಮ ಊರಿಗೆ ಬಂದು ಒಂದು ತಾಟ ಒಂದು ದಿವಸ ಹಾಲ್ಟ್ ಮಾಡಿ ಹೋಗ್ಯಾರ. ಮೊದಲನೇ ದೇಣಿಗೆ ದೂರದರ್ಶನ ಕಲ್ಬುರ್ಗಿಯಾಗ ಕೊಟ್ಟಾರ. ನಾವು ಅಲ್ಲಿ ಸೈಕಲ್ ಮ್ಯಾಗ ಹೋಗಿ ನಾವು ದೂರದರ್ಶನ ನೋಡಿ ಬಂದೀವಿ. ಕಪ್ನೂರ್ದಾಗ ಕೋಟ್ನೂರ್ದಾಗ ಇದ್ದು ಫಸ್ಟ್ ಅಂತ ನಾನು ನೆನಪದ. ಅದನ್ನು ನಾವು ಹೆಂಗೆ ಯೂಸ್ ಮಾಡಿ ಕೊಡ್ತೀವಿ. ಅದನ್ನು ನಾವು ನಮ್ಮ ಠಾಕೂರ್, ಅನುರಾಗ್ ಠಾಕೂರ್ ಅವ್ರಿಗೆ ನಾನು ಹಿಮಾಚಲ್ ಪ್ರದೇಶದಾಗ ಭೇಟಿಯಾಗಿ ಬಂದಿದ್ದು. ನೋ ಡಾಕ್ಟರ್ ಜಾದವ್ಜಿ, ಇಟ್ ವಿಲ್ ನಾಟ್ ಗೆಟ್ ಕ್ಲೋಸ್. ಆಫೀಸ್ ಸರ್ಕಾರದ್ದು ಎಕ್ಸ್ಪೆಂಡಿಚರ್ ನೋಡ್ಬೇಕಾಗ್ತದೆ. ಕೆಲವರು ಆಫೀಸ್ನಲ್ಲಿ ಸ್ಟಾಫ್ ಚೇಂಜ್ ಆಗಿರ್ಬೇಕು. ಮೊನ್ನೆನೂ ನನಗೆ ಸಿಂಪಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಜಾಧವ್ ಸಾಹೇಬ್ರೆ ಧನ್ಯವಾದಗಳು, ನೀವು ಹೇಳ್ದಂಗೆ ಅದು ದೂರದರ್ಶನ ಹೋಗಲಾಗಿರುತ್ತೆ. ನೀವು ನೋಡ್ಬೇಕು. ಸೆಕೆಂಡ್ ರಿಂಗ್ ರೋಡ್, ಟೆಕ್ಸ್ಟೈಲ್ ಪಾರ್ಕ್, ದೂರದರ್ಶನ್, ರೈಲ್ವೆ ಡಿವಿಷನ್ ಅಂತ ಕಲ್ಬುರ್ಗಿ. ರೈಲ್ವೆ ಡಿವಿಷನ್ ಬಗ್ಗೆ ನಾನು ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ಇದೆಲ್ಲ ಹೋಗಿದೆ ಅಂತ ಹೇಳಿದ್ರೆ ರೈಲ್ವೆ ಡಿವಿಷನ್ದು ನಾವು ಹೈಯೆಸ್ಟ್ ಕ್ವಶನ್, ಹೈಯೆಸ್ಟ್ ಡಿಸ್ಕಷನ್ ನಾವು ಮಾಡಿದ್ವಿ. ಅವರು 5 ವರ್ಷ ಇದ್ದಾಗ ಒಂದೊಂದು ಬಾರಿ ಅವ್ರ ಕ್ವಶನ್ ಬ್ಯಾರಿ ಕೇಳ್ಯಾರ. ಅವ್ರು ಭಾಳ ಕ್ವಶನ್ ಕೇಳ್ಯಾರ. ಹಾಂ, 10 ವರ್ಷ ಅಲ್ಲ, 5 ನೋಟ್ ಮಾಡಿದ್ರಲ್ಲ. 14 to 19 total 24 questions on railways. Kalburgi railway division ಬಗ್ಗೆ ಒಂದು ಕ್ವಶನ್ ಇಲ್ಲ. ಆನ್ ರೆಕಾರ್ಡ್ ಇಸ್ ದೇರ್. ಅವ್ರು ಹೋಗಿ ಒಂದೇ ದಿವಸ ಹೋಗಿ ಮಂತ್ರಿ ಮೇಲೆ ಹೋದ್ರೆ ಅದು ಬಿಡ್ತಿತ್ತು. ಅಶೋಕ್ ಕಲ್ಮಾಡಿ, ಯಾರು ಕಲ್ಮಾಡಿ ಅವರು? ಸುರೇಶ್ ಕಲ್ಮಾಡಿ ಅವರು ರೆಕಾರ್ಡ್ 15 ಡೇಸ್ನಾಗ ಆರ್ಡರ್ ಮಾಡ್ತಾರೆ. ನಿಮಗೆ 50 ವರ್ಷ ನೀವು ಆಳಿರಲ್ಲ, ನೀವು ಬಿಟ್ಟು ಹೋಗಿದ್ದಕ್ಕೆ ತ್ರಾಸ ಆಗ್ಲಿಕ್ಕತ್ತವ. ಅದು ಒಂದೇ ದುಃಖದ. 5 ವರ್ಷ 60 ವರ್ಷ ಇನ್ನೂ ನಮ್ದೇ ಅದ, ನಮಗೆ ಬಿಟ್ಟರೆ ಬೇರೆ ಬರಬಾರ್ದು. ಅದು ಒಂದು 2 ವರ್ಷದಲ್ಲಿ ಹೈಯೆಸ್ಟ್ ಕ್ವಶನ್ ಕರ್ನಾಟಕದ ಕ್ವಶನ್ ಕೇಳಿದವು ನಾವಿದ್ದೀವಿ. ನಾವು ರೈಲ್ವೆ ಬಗ್ಗೆ ನಮ್ಮ ಕಂಟಿನ್ಯೂಸ್ ಕಮ್ಸೆ ಕಮ್ 15 times the matter is raised in the parliament in a different way. 377 ಆಗಲಿ,
ಡಿಮಾಂಡ್ಸ್ ಆ್ಯಂಡ್ ರೆವಲ್ಯೂಸ್ ಆಗಲಿ ಕ್ವಶನ್ ಆಗಲಿ ನಾವು ಮತ್ತೆ ಪರ್ಸ್ನಲಿ ಮತ್ತೆ ಹೇಳ್ತೀನಿ. ನಾನು ಸುರೇಶ್ ಅಂಗಡಿ ಅವ್ರು ನನ್ನ ಮಾತು ಕೊಟ್ಟಿದ್ರು, ಜಾಧವ್ ಅವರೇ ನಿಮ್ಮ ಊರಿಗೆ ಬರಲ್ಲ, ನಿಮ್ಮ ಊರಿಗೆ ಬರ್ತೀನಿ, ರೈಲ್ವೆ ಡಿವಿಷನ್ ಮಾಡದೆ ಬರ್ತೀನಿ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಲಾಸ್ಟ್. ಇದನ್ನ ಸೇಮ್ ಇಶ್ಯೂ ಈಗ ಹೊಸ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದಾರೆ ಸರ್. ಎಸ್ ರೈಲ್ವೆ ಮಿನಿಸ್ಟ್ರಿಗೆ ರೈಲ್ವೆ ಮಿನಿಸ್ಟ್ರಿ ಒಂದು ತಿಂಗಳ ಹಿಂದೆ ಭೇಟಿಯಾಗಿವಿ. ಏನಂತಾರೆ ಅವರು? ಈಗ ಹೊಸಬರಾಗೆ ನಾವು ಡಿಸ್ಕಷನ್ ಮಾಡೋಣ. ಎಸ್ ಸಿ ಟಿ ರವಿ ನಾವೆಲ್ಲ ಮಾತಾಡೀವಿ. ನಾವು ಏನು ನಡೆದು ಆಮೇಲೆ ಹೇಳ್ತೀವಿ, ಕೆಲಸ ಆಗುತ್ತೆ. ಈ ಜನ ನಾವು ಹೇಳೋದು ಬೇಡ. ಇಟ್ಸ್ ಅ ಪಾಸಿಟಿವ್ ಡೈರೆಕ್ಷನ್ ಹೋಗ್ಲಿಕ್ಕೆ ಅಷ್ಟೇ. ಈ ಕ್ಯಾನ್ ಸೇ ಇಟ್ ಇಸ್ ಗೋಯಿಂಗ್ ಆನ್ ಪಾಸಿಟಿವ್ ಡೈರೆಕ್ಷನ್. ಆಮೇಲೆ ಪ್ರಿಯಾಂಕ್ ಅವ್ರ ಮನೆ ಮಾತಾಡ್ತಾರೆ ಅವ್ರ ಸ್ಟೇಟ್ಮೆಂಟ್ನಾಗ, ನಮ್ಮ ಚಿತ್ರೂರು ಬಂದಾಗ ಡಾಕ್ಟರ್ ಜಾಧವ್ ಅವ್ರ ಬಳಿ ಬರೀ ಪೈರ್ವಿ ಕಾಗೋದಿತ್ತು ಅಂತೇಳಿ. ಪೈರ್ವಿ ಟ್ರಾನ್ಸ್ಫರ್ ಮೈ ಡಿಯರ್ ಪ್ರಿಯಾಂಕ್ ಫ್ರೈಂಡ್, ನನ್ನ ಹತ್ರ ಬರೋರು ಯಾರು ಅಂದ್ರೆ ಸಮಾಜ ಕಟ್ಟ ಕಡೆ ಮನುಷ್ಯ. ಗ್ರೂಪ್ ಡಿ ಹಿಂದ ಗ್ರೂಪ್ ಡಿ ಗ್ರೂಪ್ ಸಿ ಯಾರು ಇನ್ನತ್ರ ಅವ್ರಿಗೆ ಸ್ಪಂದನೆ ಮಾಡಿಲ್ಲ, ಅವ್ರು ನನ್ನ ಹತ್ರ ಬರ್ತಾರೆ. ಮತ್ತು ಅಡ್ಮಿನಿಸ್ಟ್ರೇಷನ್ ನೀಡ್ ಸಮ್ ಚೇಂಜಸ್. ಒಬ್ಬನೇ 20 ಒಂದೇ ಕಡೆ ಇರೋದು ಜಾಗಿರಿಲ್ಲ ಒಂದು. ವಿ ಹ್ಯಾವ್ ಟು ಇಂಪ್ರೂವ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ದೇರ್ ಇಸ್ ಅ ಪ್ರೊವಿಷನ್ ಇನ್ ದ್ಯಾಟ್. ಈ ದೊಡ್ಡ ವ್ಯಕ್ತಿ ಮಗ ಆಗಿ ಇಂಥ ಈ ಲೆವೆಲಲ್ಲಿ ಪ್ರವೀಣ್ MP ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ನೀ ಗ್ರಾಮ ಪಂಚಾಯತ್ ಮೆಂಬರ್ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲಿ ಹೋಯ್ತು ನಿಂದು? ಇನ್ನೊಂದು ಡೆಕ್ಕನ್ ಆಟಲ್ಲಿ ಇವತ್ತು ನೋಡಿದೆ. ಮತ್ತು ನಿನ್ನೆ ಒಬ್ಬರು ಹಗರಾಗಿ ಮಾತಾಡೋದು ನನ್ನ ಬಗ್ಗೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಇವರಿಗೆ ಏನಪ್ಪ ಅಂತಂದ್ರೆ ಬಹಿರಂಗ ಮತ್ತದು ಅವ್ರಿಗೆ ಗೊತ್ತಿಲ್ಲ. ಸಿ ಐ ಆಮ್ ಮೋಸ್ಟ್ ಕ್ವಾಲಿಫೈಡ್ ಅನ್ಕಾಂಟ್ರವರ್ಷಿಯಲ್ ಪರ್ಸನ್. ಯಾರಿಗೆ ಮನಸ್ಸು ಹೋಗೋದು ನನಗೆ ಪಸಂದಿಲ್ಲ. ನನ್ನ ಮ್ಯಾಗ ಮೈ ಮ್ಯಾಗ ಬಿದ್ರೆ 10 ಸಲ ಅವಕಾಶ ಕೊಡ್ತೀವಿ ನಾವು. ಬೇಡಪ್ಪ ಮತ್ತೆ ಮ್ಯಾಗ ಬೀಳ್ತಂದ್ರೆ ನಾವು ರಿಯಾಕ್ಟ್ ಮಾಡ್ಬೇಕಾಗ್ತದೆ. ಯಾವ ಟು ರಿಯಾಕ್ಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವರು, ನೀವು ದಬ್ಬಾಳಿಕೆಯನ್ನು ಸನ್ನೆ ಮಾಡ್ಕೋಬಾರ್ದು. ಯಾವ ಟು ರಿಟಾಲಿಯೇಟ್. ಅದಕ್ಕೆ ನಾನು ಈ ಪ್ರಿಯಾಂಕ್ ಅವ್ರಿಗೆ ಭಾಳ ಸಲ ಹೇಳೋದು, ಯಾಕಂದ್ರೆ ಇದು ಚಲೋ ಇರೋಲ್ಲ. ಸುಮ್ಮನೆ ಕಾಂಟ್ರವರ್ಸಿಗಳು ಬೇಡ, ಕಮ್ಯುನಿಟಿ ಬಗ್ಗೆ ಜಗಳ ಬೇಡ, ಆ ಜಾತಿ ಈ ಜಾತಿ ಬೇಡ ಅಂತಂದ್ರು. ಮತ್ತು ಎಲೆಕ್ಷನ್ ಆಯ್ಲಿಗದಲ್ಲಿ ವೋಟಿಂಗ್ ಸಂಜೆ ಟ್ವೀಟ್ ಮಾಡ್ತಾರೆ, ನಾವು ಎಲೆಕ್ಷನ್ದಾಗ ಬಿಸಿ ಇದ್ದೀವಿ, ಸಂಜೆ ಪಂಚ ಪ್ರಶ್ನೆ ಆಗ್ತಿರೋರು. ಈಗ ನಾ ಓಟ್ ಏನು ಹೇಳ್ತಾರೆ ಸರ್ ವೆಂಕಟರಾಮಯ್ಯ ಸಾಹೇಬ್ರೆ, ನಮ್ಗೆ ಸ್ವಲ್ಪ ನಾಲ್ಗಿದಾಗ ದಪ್ಪದ ಮತ್ತು ಕನ್ನಡ ಕ್ಲಿಯರ್ ಬರೋಲ್ಲ, ಸ್ಪಷ್ಟನೆ ಬರೋಲ್ಲ. ನಾವು BG ಪಾಟೀಲ್ ಸಾಹೇಬ್ ಇದ್ದಿದ್ವಾ, ನೀವು ನಿಮ್ಮ ಮೀಡಿಯಾದಾಗ ನೋಡಿ ಎಲ್ಲ ನೀವೆಲ್ಲ ರಿಕಾರ್ಡ್ ಮಾಡಿರ್ಬೇಕು. ನಾವು BG ಪಾಟೀಲ್ ಸಾಹೇಬ್ ಓಟ್ ಆಗಿ ಹೊರಗೆ ಬಂದಾಗ ಏನು ಹೇಳಿದೆ ಅಂದರೆ, ನಾವು ಒಳಗೆ ತೋರಿಸಿಲ್ಲ ಯಾರಿಗೂ. ಇವ್ರಿಗೆ ಕೇಳಿದ್ರೆ ಅಮರಾಂತಿ ಕನ್ಫ್ಯೂಸ್ ಆಗಿರುತ್ತೆ. ಯಾಕೆ ಹಂಗೆ ಮಾಡಿದ್ರೆ ಹಂಗ್ಯಾಕೆ ಮಾಡಿದ್ರೆ ನೀನು ಕೇಳಿದ್ರೆ ನನಗೆ ಬೈದ್ರು ಅವರು. ಇಲ್ಲಣ್ಣ ಹಂಗೆ ಹೇಳಿದ್ರು, ಅವ್ರು ಕನ್ಫ್ಯೂಷನ್ ಮಾಡ್ತಾರವರು. ಒಳಗೆ ಹೋಗಿ ನೀವು ಇದ್ರಲ್ಲ, ನಾ ಏನು ಹೇಳಿದೆ ಅಂದ್ರೆ, ನಾವು ಇಂಗ್ಲೀಷ್ ಮೀಡಿಯಮ್ಗೆ ಕಲಿತು ನಮ್ಮ ಮನೆಗೆ ಮಾತಾಡ್ತೀವಿ ಪಂಜಾಬ್. ಕನ್ನಡ ಸ್ವಲ್ಪ ಸ್ಪಷ್ಟನೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ನಾ ಏನು ಹೇಳಿದೆ ಅಂದ್ರೆ, ನಾನು BJP ಪಾಟೀಲ್ ಅಂದರೆ ಹಂಗೆ ಬಂತು ಇಮಿಡಿಯೇಟ್ಲಿ ಕರೆಕ್ಟ್ ಮಾಡಿ BG ಪಾಟೀಲ್ ಅವರು ಒಳಗೆ ಹೋಗಿ ಓಟ್ ಹಾಕಿ ಬಂದೀವಿ, ನಾವು ಗೆದ್ದಿದ್ದೀವಿ. ಇದು ಹೇಳಿ ನಾನು ವೆರಿಫೈ ಮಾಡಿ. ಇದನ್ನು ಸಂಸದರಾಗಿ ಇಷ್ಟುನವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ವಾಟ್ ಈಸ್ ದಿಸ್? ಯುವರ್ ಜಾಬ್ ಇಸ್ ಓನ್ಲಿ ಟು ವಾಚ್ ಮೀ ಆರ್ ಯು ಹ್ಯಾವ್ ಗಾಟ್ ಎನಿ ಅದರ್ ಬಿಸ್ನೆಸ್? ಏನು ಕೇಳಿರಿ, ಅದನ್ನು ಹೇಳ್ತೀನಿ. ಮೈ ಟ್ವಿಟರ್ ಹ್ಯಾಂಡಲರ್ ವಿತೌಟ್ ಮೈ ನಾಲೆಜ್ he has put and he has withdrawn. It is very common. ಟ್ವಿಟರ್ ಹ್ಯಾಂಡಲ್ ನಾನು ಮಾಡಲ್ಲ, ನನ್ನ ಪಕ್ಕ ಮನುಷ್ಯ ಮಾಡ, ಇಮಿಡಿಯೇಟ್ಲಿ ಯು ಹ್ಯಾವ್ ಟೇಕನ್ ಇಟ್ ಬ್ಯಾಕ್. ಯಾಕಂದ್ರೆ ಮಿಸ್ಟೇಕ್ ಆಗಿದ್ರೆ ವಾಪಸ್ ಮಾಡೋಣ. ನಾನು ನೋಡಿದ ಕೂಡ ಏನು ಮಗನ ಹೀಗೆ ಮಾಡಿದ್ರು ಅಂತ ಅನ್ಬೋದು, ಯು ಹ್ಯಾವ್ ಟೇಕನ್ ಬ್ಯಾಕ್. ಇಟ್ಸ್ ಎರರ್. It is not existing and we are telling that it's error. ಅಲ್ಲ, ಎರರ್ ಹ್ಯೂಮನ್ ಎರರ್ ಆಗ್ತದೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಾರ್ಟಿ ಬೈದ್ಬಿಡಲ್ಲ, ಅದು ಬಿಟ್ಟು ಅರೆ ಐ ಆಮ್ ಅ ಡೌನ್ ಟೋಡರ್ ಮ್ಯಾನ್. ತಾಂಡಾದಾಗ ಹುಟ್ಟಿ MBBS MS ಆಗಿ ಯು ಶುಡ್ ಎನ್ಕರೇಜ್ ಮೀ ರಾದರ್ ದೆನ್ ಡಿಸ್ಕರೇಜ್. ಅಮರಾವತಿ ಪಾಟೀಲ್ ಅದನ್ನು ಎಲ್ಲ ರೀತಿಯಿಂದ ಡ್ಯಾಮ್ಡಿಸಿವಿರ್ ಇಂಜೆಕ್ಷನ್
ಸರ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಆಂಪ್ರೋಟೆನ್ಸಿನ್ ಇಂಜೆಕ್ಷನ್ಸ್ ಒಳಗೆ ನಾವು ಹೇಳಿದಂಗೆ ನಾಟಕ ಅಂತ ಹೇಳ್ತಾರೆ ಇವರು. ಡಿ ಕೆ ಶಿವಕುಮಾರ್ ಅವರು ಕರೆಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಫೀಸರ್ ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಐ ವಿಲ್ ಕಂಪ್ಲೇಂಟ್ ಅಗೇನ್ಸ್ಟ್ ಜಾಧವ್ ಟು ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್, ಇಲ್ಲಿಗಲ್ ಕೆಲಸ ಆಗಿದೆ ಅಂತ ಹೇಳಿ. ವೈ ಯು ಡಿ ನಾಟ್ ಕಂಪ್ಲೇಂಟ್? ಏನು ನಮ್ಮ ಮೆಡಿಸಿನ್ ಏನು ಇಲ್ಲಿ ಹೋಗ್ಯಾವ? You have got medicine given to the department in presence of so many people, and that has been reached to each and everyone. ಯಾರಿಗೆ ಜರೂರತ್ ಇತ್ತು ನನಗೆ ಗೊತ್ತು. ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರು, he passed away, not Vijay Kumar, ವಕೀಲ್ ಅವರು. He died, one of the best lawyer. और रिकॉर्डिंग नंबर है यादव जी, मैं तो मर रहा हूँ, मेरी बीवी के लिए इंजेक्शन एलिमेंट करो तो ನಾಟ್ ಒನ್. ಎಲ್ಲ ಪ್ರತಿಯೊಬ್ಬರು ಈಗ ನಾವು ಅಭಿವೃದ್ಧಿ ಮಾಡ್ಕೊಂಡು ಕೊಡೋಣ, ನಿಮ್ಮ ಸವಾಲಿಗೆ ಜವಾಬ್ ಕೊಡ್ಕೊಂಡು ಕೊಡೋಣ. ಮತ್ತೆ ಕ್ಲಾರಿಫಿಕೇಶನ್, ಇನ್ನು 2 ಕ್ಲಾರಿಫಿಕೇಶನ್ ಕೇಳ್ತಿರ್ತಂದ್ರೆ we are ready to clarify each and everyone because we are transparent and open. ನಮ್ಮಪ್ಪ ಗೋಪಾಲ್ ದೇವ್ ಯಾದವ್ ಫ್ರೀಡಮ್ ಫೈಟರ್, ನಾವು ಕಮಲಾಪುರ ಭಾಗದವ್ರು ಬಾಬು ಗೌಡ್ರಲ್ಲಿ ರಾಜಕೀಯ ಭಾಳ ಇದು ನಮಗೆ ಬಂದು ನಮ್ಮ ಜಬರ್ದಸ್ತಿಲೇ ತಂದದ ಭಾಳ ಖುಷಿದಿಂದ ನಾವು ರಾಜಕೀಯ ಮಾಡ್ಲಿಕ್ಕೆ ನಾವು. ಪೈರುವಿ ಮಾಡ್ತಾನ, ಸುಳ್ಳು ಹೇಳ್ತಾನ, ಯಾರಿಗೋ ಬಂದು ಕರೆಸಿ ಯಾರೋ ನಮ್ಮ ಸಭೆ ಯಾವ ಒಂದು ಮಾತು ಕೇಳಿ ಮಿಸ್ಗೈಡ್ ಆಗಿ ನೀವು ಮಿಸ್ಗೈಡ್ ಆಗ್ಬೇಡಪ್ಪ, ಯು ವಿಲ್ ಫಾಲ್ ಇನ್ ಅ ಡಿಚ್. ಇಡೀ ಸಮಾಜದವರು ಈಗ ಯಾವುದೋ ಒಂದು ಮಾತು ವೆರಿಫೈ ಮಾಡಲಾರ್ದೆ, ಅದೇ ಯು ಆರ್ ಮೈ ಫ್ರೆಂಡ್ ಪ್ರಿಯಾಂಕ್, ಯು ಆರ್ ಮೈ ಫ್ರೆಂಡ್, ಯು ಕ್ಯಾನ್ ಆಸ್ಕ್ ಮೀ ಕ್ಲಾರಿಫಿಕೇಶನ್ ಓವರ್ ಫೋನ್. ನೀನು ನಮ್ಮ ಸಮಾಜ ಸುಭಕ್ಷತೆಗಿಂತ ಹೇಳೋ ಜಾದವ್ ನಿಂಗೆ ತಪ್ಪಾಗ್ಯದ, ನೀವು ಎಷ್ಟಿದಾಗಿ ಇರ್ರಿ, ಎಷ್ಟು ಏನೋ ಮಿಸ್ಟೇಕ್ ಅದು ಅದೇ ಹೈಲೈಟ್. ಓನ್ಲಿ ವೋಟ್ ಪರ್ಪಸ್, ಓನ್ಲಿ ಡಿಫೇ ಮಾಡೋದು ಪರ್ಪಸ್, ಓನ್ಲಿ ಬದಲಾ ಮಾಡೋದು ಪರ್ಪಸ್. ಅರೆ ಇಟ್ ಈಸ್ ಡೆಮೋಕ್ರಸಿ, ಯು ಎಕ್ಸೆಪ್ಟ್ ಯುವರ್ ಡಿಫೀಟ್. People have rejected you. Don't take it, be sportive, be democratic. ಒಂಬತ್ತು ಸಲ ಮಂದಿ ಗೆಲ್ಸ್ಯಾರ, 2 ಸಲ MP ಮಾಡ್ಯಾರ, ಒಂದು ಸೋಲಿಗೆ ಇಷ್ಟು ಹೊತ್ಕೊಳ್ಬೇಡ್ರಿ ನೀವು. 9 ಸಲ ಗೆಲ್ಸ್ಯಾರ, 2 ಸಲ ಪಾರ್ಲಿಮೆಂಟ್ ಮೆಂಬರ್ ಮಾಡ್ಯಾರ, ಒಂದು ಸೋಲಿಗೆ ನೀವು ಇಷ್ಟು ಪರೇಶಾನ್ ಆಗಿರಿ. ಎಷ್ಟು ಮಂದಿ ಸೋತ ನಮ್ಮ ಗುಲ್ಬರ್ಗದಾಗ? ಎಷ್ಟು ಮಂದಿ ಸೋಲ್ಸಿರಿ ನೀವು? ನಮ್ಮ ಪ್ರಕಾಶ್ ರಾಠೋಡ್ ಬಿಜಾಪುರದಾಗ ಟಿಕೆಟ್ ಕೊಟ್ಟು ನೀವು ಬೈಸಿ ನೋಡಿ MP ಕಾಂಗ್ರೆಸ್ದಾಗ. ನಮ್ಮ ವಿ ವಾಂಟ್ ಸರ್, ನಾ ಹೇಳಿಕತ್ತೀನಿ ನಮ್ಮ ಎಲ್ಲ ಅಜ್ವಾನಿಯವರ, ನಮ್ಮ ಆಶೆ ಏನದ ಅಪೋಸಿಷನ್ ಸ್ಟ್ರಾಂಗ್ ಇರಬೇಕು. ಯಾವುದೇ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಆಗಿ ನೀವು ಅಪೋಸಿಷನ್ ಜೀರೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ ಪಾರ್ಟಿಗೆ ನೀವು ಸತ್ ಹೊಡಿಬೇಡ್ರಿ. ಕಾಂಗ್ರೆಸ್ ಪಾರ್ಟಿಗೆ ಜಿಂದಾ ಇಡ್ರಿ. ವಿ ವಾಂಟ್ ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ ಸ್ಟ್ರಾಂಗ್ ಇರ್ಬೇಕಂತ ನಮ್ಮ ಆಸೆ ಅದ. ಪ್ರಜಾಪ್ರಭುತ್ವದಲ್ಲಿ ಇರಬೇಕು. ಅದೇ ವಾಟ್ ಈಸ್ ದಿ ಸಿಚುವೇಶನ್? ಗುಲ್ಬರ್ಗದಾಗ ಏನು ನಡೆದ, ಏನೆಲ್ಲ ಒಂದು ಕೆಲಸ ಮಾಡೋಣ, ಡೆವಲಪ್ಮೆಂಟ್ ಮಾಡೋಣ, ಮಾತಾಡೋಣ. ನಾನು 2 ವರ್ಷ ಬಾಯಿ ಬಿಚ್ಚಿದ್ದಿಲ್ಲ ಸರ್, 2 ವರ್ಷ ನಾವು ಬಾಯಿ ಬಿಚ್ಚಿದ್ದಿಲ್ಲ. ಇರಲಿ ಹೋಗ್ಲಿ ಅಂತೇಳಿ ಮನೆಗೆ ಬಂದು ನಮ್ಮ ಚಿಂಚೋಳಿಗೆ ಬಂದೆ. ನಮ್ಮ ಕ್ಷೇತ್ರ, ನನ್ನ ಮಗನ ಹಳ್ಳಿ ಕ್ಷೇತ್ರಕ್ಕೆ ಬಂದೆ. ಬಾರ್ ಚಿಂಚೋಳಿಗೆ ಯಾಕೆ ಬರ್ತಾನ? ಗಾರಂಪಳ್ಳಿದಾಗ ನಮ್ಮ ಊರಾಗ ಒಬ್ಬ ಸೈನಿಕರು, ಭಾಳ ದುರಂತ ಸರ್ ಇದು, ಒಬ್ಬ ಸೈನಿಕ ನೀರಾಗ ಸಿಕ್ಕಿದ್ದ ಗಾರಂಪಳ್ಳಿ ನೀರಾಗ ಸೈನಿಕ ಬ್ಲಾಕ್ ಆಗಿದ್ದ. ಅವತ್ತು NDRF ಸ್ಪೆಷಲ್ ಫೋರ್ಸ್ ಟಾಸ್ಕ್ ಫೋರ್ಸ್ ನಾನು ಹೈದರಾಬಾದ್ ಕರೆಸಿ ಅವನಿಗೆ ತೆಗೆಸಿದ್ದೀವಿ. ಹೀಗಾಗಿ ಹೇಳ್ತಾರೆ, ಜಾಧವ್ ಅವರೇ ನಿಮ್ಮ ಚಿಂಚೋಳಿ ಮೇಲೆ ಯಾಕೆ ಇಷ್ಟು ಪ್ರೀತಿ? ಮಿಸ್ಟರ್ ಪ್ರಿಯಾಂಕ್ ಅಂದೆ ನಾನು, ಬರೀ ಚಿಂಚೋಳಿ ಅಲ್ಲ, ಇವತ್ತಿನ ದಿವಸ ಚಿಂಚೋಳಿದಾಗ ಅಷ್ಟೇ ಸಿಕ್ಬಿದ್ದನೊಬ್ಬ. ರಾತ್ರಿ ಮಿಡ್ ನೈಟ್ ಅದೇ ಫೋರ್ಸ್ ಕಳಿಸಿ ಮಲ್ಕೇಡ್ನಾಗ ನಿಮ್ಮ ಸ್ಕೂಲ್ಗಳು, ಒಬ್ಬ ಮುಸ್ಲಿಂ ಹುಡುಗ ಅವ್ನ ನಂಬಲ್ಲ ಲೆಟರ್ ಟ್ವೀಟ್ ರಾತ್ರಿ ಪೂರಾ ಮಾತಾಡಿ ಪೂರಾ ಹುಡುಗಿಯರಿಗೆ ನಾವು ವಾಪಸ್ ಹೊರಗೆ ತೆಗ್ಸಿವಿ. ನಿಮಗೆ ಬರೀ ಕಾಣೋದು ಒಂದೇ, ಈಗ ಹೆಂಗೆ ಮಾಡಬೇಕು? ಒಬ್ಬನಿಗೆ ಗಂಟೆ ನಮಗೆ ಗಂಟೆ ಮುಗಿಸ್ಬೇಕಂತ ನಿಮ್ಮ ಉದ್ದೇಶ ಅದ. ನೀವು ಭಾಳ ಬಿ ವೆರಿ ಫ್ರ್ಯಾಂಕ್, ಓಪನ್ ಮಾಡಿ ಕೆಲಸ ಮಾಡೋಣ. ಎಲೆಕ್ಷನ್ ಮಾಡೋಣ ಅಂತ
ಎಲ್ಲೋಕ್ ನೆಗೆಟಿವ್ ಎವ್ರಿಥಿಂಗ್ ಆಯಿತು. ಏನಾಗ್ಯದ, ಏನು ಮಾಡ್ಯಾರ? MS ಕೆಮಿಲ್, ABL ಫ್ಯಾಕ್ಟ್ರಿ, HMD ಸಿಮೆಂಟ್, ಶಾಬಾದ್ HMD ಸಿಮೆಂಟ್ ಫ್ಯಾಕ್ಟ್ರಿ, ಗುಂಡಾ CCI ಎಲ್ಲಿ ಹೋದ್ವು ರೀ? ಅವಾಗ ನೀವು ಹೇಳಿದ್ ಹಿಂಗಾಗ್ತಿತ್ತು, ಒಂದು ಹೊಡೆದ್ರೆ ತಕ್ಷಣ ಹೊಡಿತಿತ್ತು. ನಿಮ್ಮ ಬಾಯಿನಾಗ ಬಂದು ಮಾತು ಬಂದ್ರೆ ಕೆಲಸ ಆಗ್ತಿತ್ತು. ಆಫೀಸ್ಗಳು ಕೆಲಸ ಮಾಡ್ತಿದ್ರು. ಕೇಂದ್ರ ಸರ್ಕಾರ ನಿಮ್ದಿತ್ತು, ರಾಜ್ಯ ಸರ್ಕಾರ ನಿಮ್ದಿತ್ತು, ಎಲ್ಲ ನಿಮ್ಮ ಕಲೀಗ್ಸ್ ಹೇಳಿದ್ರು. ಲೇಬರ್ ಎಲ್ಲ ನಿಮ್ಮ ಮಿನಿಸ್ಟರ್ ಇದ್ರಿ. ಇನ್ನೊಂದು ಭಾಳ ನೋವಾಗ್ತದೆ ಸರ್, ಚಿತ್ತಾಪುರದ ಹಿಂದಾನೆ ರಾಮದಾಸ್, ಚಿತ್ತಾಪುರ್ ರೈಲ್ವೆ ಸ್ಟೇಷನ್ ಇದು ಭಾಳ ಇಂಪಾರ್ಟೆಂಟ್ ಟಚಿಂಗ್ ಸಿಚುವೇಶನ್ ಇದೆ ಸರ್. 8 ಪ್ಲಾಟ್ಫಾರ್ಮ್, 6 ಹೋಗಿ ಎಷ್ಟು ಪ್ಲಾಟ್ಫಾರ್ಮ್ ಟೋಟಲ್? 5 ರೈಲ್ ಪಟ್ರಿ ಅವ ಸರ್. 1, 2, 3, 4, 5. ಒಂದು ಸೈಡ್ ಪೂರಾ ತಾಂಡಗಳು. ಅವ್ರಿಗೆ ಈಗ ಬರ್ಲಿಕ್ಕೆ ರೋಡಿಲ್ಲ, ಪಟ್ರಿ ದಾಟಿ ಅಲ್ಲಿ ಫ್ಲೈಓವರ್ ಮಾಡ್ಯಾರ, ಫುಟ್ ಓವರ್ ಬ್ರಿಡ್ಜ್. ಎಲ್ಲಿ ಅಂದ್ರೆ 3ನೇ ಟ್ರ್ಯಾಕಿಗೆ ಅಷ್ಟೇ. ಆಮೇಲೆ ಆ ಕಡೆ ಮಾಡಿಲ್ಲ ಪೂರಾ. ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಲೀಡರ್ ಮನೆ ಅದ ಅಲ್ಲಿ, ಅದು ಟ್ರ್ಯಾಕ್ ಮಾಡಿದ್ರೆ ಅವ್ನ ಮನೆಗೆ ಅವ್ನಿಗೆ ತ್ರಾಸ ಅಂತ ಮಾಡಿಲ್ಲ. ಎಷ್ಟೋ ಮಕ್ಕಳು ಹೆಣ್ಮಕ್ಳು ಕಾಲು ಕಳ್ಕೊಂಡಾರ, ಆಕ್ಸಿಡೆಂಟ್ ಆಗ್ಯಾವ, ಸತ್ತಾರ. ಲೇಟೆಸ್ಟ್ ಒಂದು ರಿಕಾರ್ಡ್ ತೋರಿಸಿಗೆ ಅವ್ರಿಗೆ ಗೊತ್ತಾಗ್ತದೆ. ಒಬ್ಬ ಹೆಣ್ಮಗಳು ಟ್ರ್ಯಾಕ್ ಕೆಳಗೆ ಮಕ್ಕೊಂಡಾಗ ಎಲ್ಲರೂ ಮಲಗಿಸಿ ಆ ಗಾಡಿ ಮ್ಯಾಗಿಂದ ಹೋಗ್ಯಾರ. ಎಲ್ಲರಿಗೆ ನೀವು ಹೇಳ್ಬೇಡಮ್ಮ ಹೇಳಿ ಮನುಷ್ಯರ ಅಲ್ಲಿ ನಿಮ್ಗೆ ಒಂದು ಫುಟ್ ಓವರ್ ಬ್ರಿಡ್ಜ್ ಮಾಡ್ಲಿಕ್ಕೆ ಆಗಲ್ಲ. 2 ಕೋಟಿದು MP ಆದ್ಮೇಲೆ ಹ್ಯಾಸ್ ಅ ರೈಲ್ವೆ ಮಿನಿಸ್ಟರ್, ಯು ಆರ್ ಟಾಕಿಂಗ್ ಅಬೌಟ್ ರೈಲ್ ಡಿವಿಷನ್. ನಾನು ಖುದ್ದಾಗಿ ಅದನ್ನು ಮೀಟಿಂಗ್ನಾಗ ತೊಗೊಂಡು ಇವತ್ತು ಅದು ಫುಟ್ ಓವರ್ ಬ್ರಿಡ್ಜ್ ಮಾಡಿಸಿ ಈಗ ಕೆಲಸ ಚಾಲು ಆಗ್ಯದ, ಮುಗಿಸ್ತದ. ಜರ 100 ನಾಯಿ ಕೇವಲ ಅವ್ರಿಗೇನು ಕ್ವಶನ್ ಕೇರ್ ಅದಷ್ಟೇ ರಿಪ್ಲೈ ಕೊಟ್ಟಿಲ್ಲ. ಅವ್ರಿಗೇನು ಎಲ್ಲ ಹೋಗ್ಯದ, ಎಲ್ಲ ಹೋಗ್ಲಿಕ್ಕದ, ನಾವಿದ್ರೆ ನಡೀತದ, ನಾವಿದ್ರೆ ನಡೆಯಲ್ಲ ಅಂತಂದ್ರೆ ಇಟ್ ಇಸ್ ರಾಂಗ್. ಇಟ್ ಇಸ್ ಟೋಟಲಿ ರಾಂಗ್. ನಾವೇ ಆಗ್ತೀವಿ, ನಾವಿದ್ರೆ ನಡೀತದ ಸರ್. ಇವತ್ತು ಬರೀ ಅವ್ರ ತಲೆ ಏನದ, ಇವನ್ ಎಲ್ಲ ನನಗೆ ಕುರುಬರು ಅಗ್ನೆಸ್ಟ್ ಮಾಡ್ಬೇಕಂತಾರೆ, ಕೋಳಿ ಸಮಾಜಕ್ಕೆ ಅಗ್ನೆಸ್ಟ್ ಮಾಡಬೇಕಂತಾರೆ, ವೀರೇಶ್ವರ ಲಿಂಗಾಯ ಸಮಾಜಕ್ಕೆ ಅಗ್ನೆಸ್ಟ್ ಮಾಡ್ಬೇಕಂತಾರೆ. ಒಂದು ಮುಸ್ಲಿಂ ಬಂಜಾರ ಸಮಾಜ, ಒಂದು ಮುಸ್ಲಿಂ ಬಿಟ್ಟಾರೆ. ಆ ಮುಸ್ಲಿಂ ಕೂಡ ಅವ್ರ ತಲೆ ತೆಗಿಬೇಕು. ಯಾರ್ ವಿತ್ ಮೀ, ಯಾರ್ ವಿತ್ BJP ಪಾರ್ಟಿ, ನಾವು ಯಾರ್ ರಿಯಲೈಸಿಂಗ್ ಅದು ಭವ್ಯ ಕಾಶ್ಮೀರ. ಅಮರನಾಥ್ ಪಾಟೀಲ್ ಮುಗಿಸೋದು ಒಂದು ಸಬ್ಜೆಕ್ಟ್ ಸರ್. ಅಮರನಾಥ್ ಪಾಟೀಲ್ ಸಾಹೇಬ್ ನಿನ್ನೆ ಆಲ್ರೆಡಿ ಕನ್ವರ್ಟ್ ಮಾಡಿದ್ರೆ ಒಂದು ಭಾಳ ಒಳ್ಳೆಯ ಈವೆಂಟ್. ನಾವು ಯಾವಾಗಲೂ ಹೇಳ್ತೀವಿ, ಭಾರತ ದೇಶ ನವೀಕರಣ ಆಗ್ತಾ ಇದೆ. ಇಟ್ ಈಸ್ ಗೆಟಿಂಗ್ ರಿನೋವೇಟೆಡ್. ನಾವು ಜಲಿಯನ್ ವಾಲಾ ಬಾಗ್